ಅನೇಕ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ರು, ಆದ್ರೆ ಅನೇಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಸಾಕಷ್ಟು ಅಸಮಾಧಾನಗಳನ್ನ ಹೊರಹಾಕ್ತಾ ಇದ್ದಾರೆ. ಹೈಕಮಾಂಡ್ನಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈ ಅಸಮಾಧಾನಗೊಂಡಂತ ಶಾಸಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸಮಾನ ಮನಸ್ಕರು ಒಂದೆಡೆ ಸೇರಿ ಚರ್ಚೆಯನ್ನ ಮಾಡ್ತೀವಿ, ಆ ಸಭೆಯಲ್ಲಿ ಮುಂದಿನ ನಡೆ ಏನು ಅದ್ರ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂತ ಮಾತನ್ನ ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣಸ್ವಾಮಿ ಹೇಳಿರೋದು. ಕೋಲಾರ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಹೈಕಮಾಂಡ್ನಿಂದ ನಮಗೆ ಅನ್ಯಾಯ ಆಗಿದೆ, ಮುಂದೆ ಏನ್ ಮಾಡಬೇಕು, ನಮ್ಮ ನಡೆ ಏನು ಅನ್ನೋದನ್ನ ಈ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆಗೆ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂತಹ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂತಹ ನಾರಾಯಣಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ಕೂಡ ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಒಂದು ಸಮಾನ ಮನಸ್ಕರ ತಂಡ ಹೋಗಿತ್ತು, ಹೊಸಬರಿಗೆ ಅವಕಾಶ ಕೊಡಬೇಕು, ಒಂದು 30-35 ಜನ ಹೋಗಿದ್ರಿ. ಅದ್ರ ಪೈಕಿ ಒಂದಿಬ್ಬರಿಗೆ ಆಗಿದೆ ಸಚಿವ ಸ್ಥಾನ, ಇನ್ನು ಉಳಿದಂತವ್ರನ್ನ ಯಾರನ್ನೂ ಪರಿಗಣಿಸಿಲ್ಲ. ನಿಜ. ಅದಕ್ಕೇನೆ ನಾವು ಮತ್ತೆ ಎಲ್ಲ ಸಮಾನ ಮನಸ್ಕರು ನಾವೇನಿದ್ದೀವಿ, ಇವಾಗ ಅಧಿಕಾರ ವಂಚಿತ ಆಗಿರ್ತಕ್ಕಂಥವ್ರು ಇರ್ಬೋದು, ಇಲ್ಲ ನಾನಾ ಕಾರಣಗಳಿಗೆ ಬೇಸರ ಮಾಡಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ನಾವೆಲ್ಲ ಕೂಡ ಇವತ್ತು ಒಂದು ಸಭೆ ಸೇರಿ ಆ ಸಭೆಯಲ್ಲಿ ಮುನ್ನ ನಾವು ಯಾವ ರೀತಿ ಇರಬೇಕು, ಪಕ್ಷ ಸಂಘಟನೆ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಸೌಕರ್ಯ ಬೇಕು ಅನ್ನೋದನ್ನ ಹೈಕಮಾಂಡ್ ತರಬೇಕು ಅಂತೇಳಿ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೇವೆ. ನೀವು ಗುಂಪಾಗಿ ಹೋಗಿದ್ದೆ, ಈಗ ಏನಾದ್ರೂ ನಿಮ್ಗೆ ಅನಾನುಕೂಲ ಆಯ್ತಾ ಅಂತ? ಸರ್, ಗುಂಪಾಗಿ ಹೋಗಿದ್ದು ಅನಾನುಕೂಲ ಅನ್ನೋದಕ್ಕಿಂತ ಯಾರು ಮಾಡ್ತಾರೆ ಅವ್ರ ಮಸೂದೆ ಇರ್ಬೇಕಲ್ಲ. ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಸಾಹೇಬ್ರು, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಅವರೆಲ್ಲ ಕೂಡ ಸಮತೋಲನವನ್ನು ಕಾಪಾಡಬೇಕಲ್ಲ. ಇಡೀ 28ಕ್ಕೆ ನಾವು ಕಾಂಗ್ರೆಸ್ ಮತ್ತೆ ವಾಪಸ್ ಬರಬೇಕಾದ್ರೆ ಎಲ್ಲಾ ಜಿಲ್ಲೆಗಳು ಅವಕಾಶ ಕೊಡಬೇಕಲ್ವಾ? ನಮ್ಮ ಡಿಮ್ಯಾಂಡ್ ಇಷ್ಟೇ, ಇನ್ನೇನಿದೆ, ಪಕ್ಷ ಸಂಘಟನೆ ಆಗಬೇಕು, ವಿ ಹ್ಯಾವ್ ಟು ಕಮ್ ಬ್ಯಾಕ್. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದ್ ಬಿಟ್ರೆ ವ್ಯಕ್ತಿಗತವಾಗಿ ಪಕ್ಷಾತೀತವಾಗಿ ನಮ್ದು ಯಾವ್ದು ಹೋರಾಟ ಇಲ್ಲ. ಕೋಲಾರ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು ಎರಡು ಅವಧಿಯಲ್ಲಿ ಖಂಡಿತ ಕೂಡ ನೆನ್ನೆ ಮಾತಾಡಿದ್ದೀನಿ. ಆ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಸಮಾನ ಮನಸ್ಕರು ಯಾವಾಗ ಸೇರ್ತಾ ಇದ್ರಿ? ಎಷ್ಟು ಜನ ಇದ್ರಿ? ಸುಮಾರು ಒಂದು 25-30 ಜನ ಇದ್ದಾರೆ ನನ್ನ ಪ್ರಕಾರ. ಸೊ ಒಂದು ಇವತ್ತು ನಾಳೆ ಸಮಯ ನಿಗದಿ ಮಾಡಿಲ್ಲ, ನಾವು ಸಂಜೆ ಮಾತಾಡಿ ಒಂದು ಸಮಯ ನಿಗದಿ ಮಾಡ್ಕೊಳ್ತೀವಿ. ಹೈಕಮಾಂಡ್ ಭೇಟಿ ಮಾಡೋದು ನಿಮ್ಮ ಮನವಿನ ಸಲ್ಲಿಸ್ತೀರಿ? ಹೌದು, ಖಂಡಿತವಾಗ್ಲೂ ಕೂಡ ಅಲ್ವಾ. ನಮ್ಗೆ ಅದೇ ಅಲ್ವಾ ಆಪ್ಷನ್. ನಮ್ಗೆ ಎಲ್ಲಿ ಅನ್ಯಾಯ ಆಗಿದೆ, ಹೈಕಮಾಂಡ್ ಇಂದ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಅವ್ರ ಬಿಡದೆ ಹೇಳ್ಕೋಬೇಕು ನಾವು ಅನ್ನೋ ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷರು ಏನ್ ಹೇಳಿದ್ರು ಅಂತ? ಸರ್, ಅಧ್ಯಕ್ಷರು ಸಮಾಧಾನವಾಗಿರಿ, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ನೀವೆಲ್ಲ ಸೀನಿಯರ್ಸು, ಸಮಾಧಾನವಾಗಿರಿ, ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ನೀವು ಎಲ್ಲ ಸೇರಿ ಪಕ್ಷವನ್ನು ಕಟ್ಟೋಣ, ಕಾಂಗ್ರೆಸ್ ತಗೊಂಬರೋಣ, ನಿಮ್ ಪರವಾಗಿ ನಾನು ಇರ್ತೇನೆ, ನಿಮ್ಮ ಕೋಲಾರ ಜಿಲ್ಲೆಯವರಿಗೆ ಎಲ್ಲ ನನಗೆ ಅರಿವಿದೆ, ನಿಮ್ಗೆಲ್ಲ ಅನ್ಯಾಯ ಆಗಿದೆ, ನಿಮ್ಮೊಟ್ಟಿಗೆ ಇರ್ತೀನಿ, ನಿಮಗೆ ಶಕ್ತಿ ಕೊಡ್ತೀನಿ ಅನ್ನೋ ಮಾತನ್ನ ಅಧ್ಯಕ್ಷರು ಹೇಳಿದ್ದಾರೆ.